ನನ್ನ ಹೆಸರು ಸದಾಶಿವ ಯೋಗಿರಾಜ್ ಸದಾಶಿವ ಗುರೂಜಿ. ಋಷಿ ಯೋಗಾಶ್ರಮ ರಂಗಬೆಳಗಲಿ, ತಾಲೂಕು ಮುಧೋಳು, ಜಿಲ್ಲಾ ಬಾಗಲಕೋಟೆ. ಇಲ್ಲಿ ನಾವು ಫಸ್ಟಿಗೆ ಯೋಗವನ್ನು ನಾವು ಕಲಿಸ್ತಿದ್ದೀವಿ. ಆಮೇಲೆ ಜನರಿಗೆ ಏನಾಯಿತು ಅಂದರೆ ಒಟ್ಟ ತುರಂತ ಕೆಲಸ ಮಾಡಬೇಕು. ಏನು ಹೊತ್ಕೊಂಬಂದ್ರೆ ಅವ್ರು ಹೊಡ್ಕೊತ ಹೋಗ್ಬೇಕು ಇಲ್ಲಿಂತ್ರ. ಹಂಗೆ ಪರಿಸ್ಥಿತಿ ಜನರದಾಗಿದೆ. ಅತ್ತ ಯೋಗ ಮಾಡುವಂಥ ತಾಳ್ಮೆಯೂ ಇಲ್ಲ, ಧ್ಯಾನ ಮಾಡುವಂಥ ತಾಳ್ಮೆ ಇಲ್ಲ, ಮುದ್ರೆಗಳನ್ನು ಮಾಡುವಂಥ ಮತ್ತು ಪ್ರಾಣಾಯಾಮ ಮಾಡುವಂಥ ತಾಳ್ಮೆ ಇಲ್ಲ. ಜನರಿಗೆ ಏನು ಬೇಕಾಗೈತಿ, ಒಟ್ಟ ತುರಂತ ಕೆಲಸ ಕೊಡಬೇಕು. ಅದಕ್ಕಾಗಿ ಇದೆಲ್ಲ ಋಷಿಮುನಿಗಳಂಥ ಭಗವಂತ ಕೊಟ್ಟಂಥ ದೇಣಿಗೆ. ಇದು ವನಸ್ಪತಿ ಗಿಡಮೂಲಿಕೆಯಿಂದ ಒಂದು ರಸವನ್ನು ಗಿಡಮೂಲಿಕೆಯಿಂದ ಒಂದು ರಸವನ್ನು ಹಿಂಡುವುದರಿಂದ ಕಣ್ಣಿನ ಸಮಸ್ಯೆ ಮತ್ತು ಮೂಗಿನ ಸಮಸ್ಯೆ, ಕಿವಿಯ ಸಮಸ್ಯೆ ಹೀಗೆ ನಿವಾರಣೆ ಆಗ್ತಾವೆ, ತಲೆ ಸಮಸ್ಯೆ ನಿವಾರಣೆ ಆಗ್ತಾವೆ. ಅದಕ್ಕಾಗಿ ಯಾರೇ ಅಂಥ ಸಮಸ್ಯೆ ಇದ್ದವರು, ನೀರು ಬಡಿತಿದ್ರೆ, ಕಣ್ಣು ಕೆಂಪು ಆಗ್ತಿದ್ರೆ, ಆಮೇಲೆ ಕಣ್ಣು ಉರಿತಿದ್ರೆ ಅಂಥವ್ರಿಗೆ ಭಾಳ ದಿವ್ಯ ಔಷಧ ಇದು. ಆಮೇಲೆ ಅರ್ಧ ತಲೆನೋವು ಪೂರ್ಣ ತಲೆನೋವು ಇದ್ದವ್ರಿಗೆ ದಿವ್ಯ ಔಷಧ. ಆಮೇಲೆ ಕಿವಿ ಸೋರ್ತಿತ್ತಂದ್ರೆ, ಕಿವಿ ಹೊಡಿತಿತ್ರ ಮಾತ್ರ ಔಷಧ ಕೊಡ್ತೀವಿ ನಾವು. ನಮ್ಮ ಕಿವಿ ಕೇಳಂಗಿಲ್ಲ, ನಮ್ಮ ಕಿವಿ ತೂತು ಬಿದ್ದಾವು, ಪರ್ದೆ ಹರತಿ ಅಂದರೆ ನಾವು ಅದಕ್ಕೆ ಔಷಧ ಕೊಡಂಗಿಲ್ಲ ಏನು. ಅದಕ್ಕಾಗಿ ಯಾರೇ ಅಂಥ ಸಮಸ್ಯೆ ಇದ್ದವರು ಏನು ಮಾಡಿರಿ, ತಲೆ ಸಮಸ್ಯೆ, ಕಣ್ಣಿನ ಸಮಸ್ಯೆ ಮತ್ತು ಮೂಗಿನ ಸಮಸ್ಯೆ ಇದ್ದವರು ಈ ಋಷಿ ಯೋಗಾಶ್ರಮದಲ್ಲಿ ಬಂದು ಈ ಔಷಧವನ್ನು ಹಾಕಿಸ್ಕೊಂಡು ಹೋಗ್ರಿ. 14ನೇ ತಾರೀಕು ಮಟ್ಟ ಇಲ್ಲಿರ್ತೀವಿ ನಾವು. ಆಮೇಲೆ ನಾವು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಭಗವತ್ ಚಿಂತನೆ ಸಾಧನ ಶಿಬಿರ ನಡೀತಾ ಇದೆ. ಅಲ್ಲಿ ನಾವು ಯೋಗಾಸನವನ್ನು ಕಲಿಸ್ತೀವಿ. ಅಲ್ಲಿ ಔಷಧ ಸಿಗ್ತತಿಲ್ಲೋ ಗೊತ್ತಿಲ್ಲ. ಅಲ್ಲಿ ಔಷಧ ಸಿಕ್ಕರೆ ಮಾತ್ರ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಹಾಕ್ತೀವಿ. ಸಿಗ್ಲಿಕ್ಕಂದ್ರೆ ಯೋಗಾಸನ ಮತ್ತು ಪ್ರಾಣಾಯಾಮ ಧ್ಯಾನ ಇರ್ತದೆ ಮತ್ತು ಆಧ್ಯಾತ್ಮ ಚಿಂತನೆ ಇರ್ತದೆ. ವಿಚಾರ ಸಾಗರ, ವಿಚಾರ ಚಂದ್ರೋದಯ ಹೀಗೆ ನಿಜಗುಣ ಶಿವಗಳ ಒಂದು ಗ್ರಂಥವನ್ನು ಆಧಾರವಿಟ್ಕೊಂಡು ಅಲ್ಲಿ ಉಪನ್ಯಾಸ ನಡೀತದೆ. ಸಜ್ಜಾನಂದ ಸ್ವಾಮೀಜಿ ಮಾಲಿಂಗಪುರ ಬ್ರಹ್ಮ ವಿದ್ಯಾಶ್ರಮ ಅಥವಾ ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮ. ಆಮೇಲೆ ನ್ಯಾಯ ವೇದಾಂತ ಆಚಾರ್ಯ ದಯಾನಂದ ಸರಸ್ವತಿ ಸ್ವಾಮೀಜಿ ಅವರು ಹುಬ್ಬಳ್ಳಿಗೆ ಬರ್ತಾರೆ. ಆಮೇಲೆ ಸೋಮಲಿಂಗ ಸ್ವಾಮೀಜಿ ಅಂಥೇಳಿ ಅವರು ಮಾಲಿಂಗಪುರದಲ್ಲಿ ಸಿದ್ಧಾರೂಢ ಮಠಕ್ಕೆ ಆಗಿದ್ದಾರೆ. ನೂತನ ಸ್ವಾಮೀಜಿ ಅವರು ಆಗಿದ್ದಾರೆ. ಅವರು ಅಲ್ಲಿ ನಮ್ಮ ಒಂದು ಯಾವುದೋ ಒಂದು ಸಬ್ಜೆಕ್ಟ್, ಒಂದು ವಿಚಾರವನ್ನು ತೆಗೆದುಕೊಂಡು ಅವರು ಪಾಠವನ್ನು ಮಾಡ್ತಾರೆ. ಅದಕ್ಕಾಗಿ ಯಾರು ಒಳ್ಳೆಯ ಸಾಧಕರಿದ್ದೀರಿ, ಸಾಧನೆ ಮಾಡ್ಬೇಕಂತೀರಿ, ಆಧ್ಯಾತ್ಮ ಚಿಂತನೆ ಮಾಡ್ಬೇಕಂತೀರಿ, ಯೋಗಾಸನ ಪ್ರಾಣಾಯಾಮ ಕಲಿಬೇಕಂತೀರಿ ಅಂಥವ್ರು ಸಿದ್ಧಾರೂಢ ಮಠಕ್ಕೆ ಬನ್ನಿ. ಅಲ್ಲಿ ಒಂದು 25 ದಿವಸ ಸಾಧನ ಶಿಬಿರದಲ್ಲಿ ಪಾಲ್ಗೊಳ್ಳಿ. ತಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳಿ. ಜೈ ಶ್ರೀ ಗುರುದೇವ್.